ಇನ್ನು ವಿಧಾನಸಭೆಯ ಸ್ಪೀಕರ್ ಆಗಿ GS ಪಾಟೀಲ್ ನೇಮಕ ಆಗಿರೋದು. GS ಪಾಟೀಲ್ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕರು. ಇನ್ನು ಉಪಸ್ಪೀಕರ್ AS ಪೊನ್ನಣ್ಣ. ನೋಡಿ, ಪೊನ್ನಣ್ಣ ಅವರ ಗ್ರೋತ್ ಇದೆಯಲ್ಲ, ಮೆಚ್ಚಬೇಕು. ಕೊಡಗು ಜಿಲ್ಲೆ ವಿರಾಜಪೇಟೆ ಶಾಸಕರು ಪೊನ್ನಣ್ಣ, ಕಾನೂನು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಸೊ ಇದು GS ಪಾಟೀಲ್ರು ವಿಧಾನಸಭೆಯ ಸ್ಪೀಕರ್. ಇನ್ನು ಉಪಸ್ಪೀಕರ್ ಉಪಸಭಾಧ್ಯಕ್ಷರು AS ಪೊನ್ನಣ್ಣ. ಇನ್ನು ಸಭಾಪತಿಯಾಗಿ ಸಲೀಂ ಅಹಮದ್. ಸೊ ಇದು ಸಂಗತಿ. ಅಂದರೆ ಯಾವ್ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿ ಇದೀಗ ತಾನೇ ಹೇಳ್ತಾ ಇದ್ರು. ಇನ್ನೊಂದಿಷ್ಟು ಬೆಳವಣಿಗೆಗಳಾದರೂ ಕೂಡ ಅಚ್ಚರಿ ಇಲ್ಲ. ಅಂದರೆ ಯಾವ ರೀತಿ ಹೆಸರುಗಳು ಬದಲಾದರೂ ಕೂಡ ಅಚ್ಚರಿ ಇಲ್ಲ. ಸೊ ಹಾಗಾದರೆ ಏನೇನು ಬದಲಾವಣೆಗಳಾಗುತ್ತೆ? ಸೊ ಇಂಥ ಡೆವಲಪ್ಮೆಂಟ್ಗಳು ನಾವು ನೋಡ್ತಾ ಇದ್ದೀವಿ. ಅಂದರೆ ಇನ್ನಷ್ಟು ಬದಲಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ. ಸೊ ಇದು ಇನ್ನು ರುದ್ರಪಾಲ್ ಲಮಾಣಿ ಇವತ್ತು ಸಂಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಲ್ಲಿ ತನಕ ಸ್ಪೀಕರ್ ಆಗಿದ್ದರು. ಇನ್ನು ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಖಾಲಿ ಇದೆ ಅನ್ನುವಂಥದ್ದು. ಆದರೆ ಈಗ ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಈಗ ಪೊನ್ನಣ್ಣ ಅವರ ಹೆಸರು ಕೇಳಿಬರ್ತಾ ಇದೆ ಅನ್ನುವಂಥದ್ದು. ಸೊ ಇನ್ನು ಯಾವ್ಯಾವ ಹೆಸರುಗಳು ಬದಲಾವಣೆ ಆಗ್ತಾವೋ ಗೊತ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ನಿಂದ ವಿಧಾನಸಭೆ ಸ್ಪೀಕರ್ ಸ್ಥಾನಕ್ಕೆ ರೋಣ ಶಾಸಕ ಪಾಟೀಲ್ ಅವರ ಹೆಸರು ಪ್ರಕಟ ಆಯಿತು. ಹೀಗಾಗಿ ರುದ್ರಪಾಲ್ ಲಮಾಣಿ ರಾಜೀನಾಮೆ ಕೊಡ್ತಾರೆ. ಇನ್ನು ಶಿವಲಿಂಗೇಗೌಡರು ಹಿಂದೂ ಕೂಡ ನಾನು ಮಂತ್ರಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಅಷ್ಟೇ ಅಲ್ಲ, ತಮ್ಮ ಪ್ರಯತ್ನವನ್ನು ತಾವು ಮಾಡ್ತಾನೇ ಇದ್ದರು. ಆ ಗ್ಯಾರಂಟಿ ಮೇಲೇ ಶಿವಲಿಂಗೇಗೌಡರು ಪಕ್ಷ ತೋರಿದು ಕಾಂಗ್ರೆಸ್ಸಿಗೆ ಬಂದಿದ್ದು. ಹೀಗಾಗಿ ಏನು ಅಂದರೆ ಈ ಬಾರಿ ಅವರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇತ್ತು, ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಅವರು, ಬನ್ನಿ ನೋಡೋಣ. ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನೂತನವಾಗಿ ಪ್ರಮಾಣವಚನ ಸ್ವೀಕರಿಸೋದಕ್ಕೆ ಶಾಸಕ ಶಿವಲಿಂಗೇಗೌಡರೇ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಈಗ ಸಚಿವರಿಗೆ ನೂತನವಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದೀರಾ, ಏನು ನಿರೀಕ್ಷೆ ಇದೆ, ಏನು ಹೇಳ್ತೀರಿ ಅಂತ? ನಿರೀಕ್ಷೆ ಏನಿಲ್ಲ. ನನಗೆ ಪ್ರಥಮವಾಗಿ ನನ್ನನ್ನು ಮಂತ್ರಿಯನ್ನಾಗಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನನ್ನ ಕ್ಷೇತ್ರದ ಅರಸೀಕೆರೆ ಕ್ಷೇತ್ರದ ನನ್ನ ಜನತೆಗೆ, ಹಾಸನ ಜಿಲ್ಲೆಯ ನನ್ನ ಜನತೆಗೆ, ಈ ರಾಜ್ಯದ ಜನತೆಗೆ, ಮತ್ತು ನನಗೆ ಈ ಮಂತ್ರಿ ಪದವಿಯನ್ನು ದೊರಕಿಸಲಿಕ್ಕೆ ಸಹಕಾರ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ವರಿಷ್ಠರಿಗೆ, ರಾಹುಲ್ಜಿ ಪ್ರತಿಯೊಬ್ಬರು ವರಿಷ್ಠರಿಗೆ, ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಣ್ಣವರಿಗೆ, ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ, ಮತ್ತು ನಮ್ಮ BK ಹರಿಪ್ರಸಾದ್ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ನಾವು ಹಿರಿಯ ಶಾಸಕರು, ಸೊ ಇಂಥದ್ದೇ ಖಾತೆ ಬೇಕು ಅಂತ ನಿರೀಕ್ಷೆ ಇದೆಯಾ, ಹೇಗೆ? ನಿರೀಕ್ಷೆನಲ್ಲಿಲ್ಲ, ಯಾವ್ದು ಕೊಟ್ಟರು ಕೆಲಸ ಮಾಡ್ತೀವಿ. ಈಗ ಏನು ಹೇಳ್ತೀರಿ ಸರ್? ಈಗ ಹೈಕಮಾಂಡ್ ನಾಯಕರು ತಮ್ಮನ್ನ ಗುರುಸಿ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಈಗ ಕಳೆದ ನಿಮಗೆ 3 ವರ್ಷಗಳಿಂದನೇ ಸಿಗಬೇಕಾಗಿತ್ತು, ಸೊ ತಡ ಆಗಿ ಸಿಕ್ಕಿದೆ ಅಂತ ಅನ್ನಿಸ್ತಿಲ್ವಾ? ಯಾವಾಗ ರೀಶಫಲ್ ಮುಂದಾದರೂ ಕೊಡ್ತೀನಿ ಅಂತ ಹೇಳಿದರು. ಹೌಸಿಂಗ್ ಬೋರ್ಡ್ ಕ್ಯಾಬಿನೆಟ್ ದರ್ಜೆ ಸಚಿವರನ್ನೇ ಕೊಟ್ಟಿದ್ರು, ನನಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ರು. ಅಲ್ಲಿ ಕೆಲಸ ಮಾಡಿದ್ವಿ. ಈಗ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೆಲಸ ಮಾಡಿ ಜನತೆಯ ಕೆಲಸ, ಈ ರಾಜ್ಯದ ಸಮಸ್ಯೆ ಬಗ್ಗೆ ಹೋರಾಟ ಮಾಡೋದು. ಸರ್, ಈಗ ಪ್ರಮಾಣವಚನದ ಕಾರ್ಯಕ್ರಮ ಸಿದ್ಧತೆ ಹೇಗೆ ಅಂತ, ಎಷ್ಟೊತ್ತಿಗೆ, ಏನು? ನಾನು ನೋಡಕ್ಕೆ ಹೋಗಿಲ್ಲ. 4 ಗಂಟೆಗೆ ಕರೆದಿದ್ದಾರೆ, ಹೋಗ್ತೀವಿ. ನೂತನವಾಗಿ ಪ್ರಮಾಣವಚನ ಸ್ವೀಕರಿಸ್ತಾರಂತಹ ಶಾಸಕರಾದಂತಹ ಹಾಗೂ ನೂತನ ಸಚಿವರಾದಂತಹ ಶಿವಲಿಂಗೇಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.